ಈಗ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಕರ್ಮದಲ್ಲಿ ಮೂಲವಾಗಿ 3 ರೀತಿ ಕರ್ಮಗಳನ್ನು ನಾವು ಕಾಣಬಹುದು. ಒಂದು ಗತ ಜನ್ಮದ ಕರ್ಮ, ಅಂದರೆ ಹಿಂದೆ ನಮಗೊಂದು ಜನ್ಮ ಅಂತಿತ್ತು, ಆ ಜನ್ಮದಿಂದ ಈ ಜನ್ಮಕ್ಕೆ ಬಂದಿದ್ದೀರಿ, ಮರುಜನ್ಮ ನಮಗೆ ಸಿಕ್ಕಿದೆ. ಗತ ಜನ್ಮದನ್ನು ಒಂದಷ್ಟು ನಾವು ಹಿಡ್ಕೊಂಡು ಬಂದ್ಬಿಟ್ಟಿರ್ತೀರಿ, ಅಥವಾ ನಮ್ಮ ಜೊತೆನೇ ಅದು ಬಳುವಳಿಯಾಗಿ ಬಂದ್ಬಿಟ್ಟಿರುತ್ತೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಎರಡನೇದು ಬಂದು ಪೂರ್ವಜರಿಂದ ಬಂದಂತಹ ಕರ್ಮಗಳು, ಅಂದರೆ ನನ್ನ ತಂದೆ, ನನ್ನ ತಂದೆಯ ತಾಯಿ ತಂದೆ, ನನ್ನ ತಾಯಿಯ ತಾಯಿ ತಂದೆ, ಇವರೆಲ್ಲ ಪೂರ್ವಜರು ಅಂತ ಬರ್ತಾರೆ. ಆ ಪೂರ್ವಜರಿಂದ ಬಂದಂತಹ ಕರ್ಮ ಸಿದ್ಧಾಂತಗಳು, ಇದಾದ ಮೇಲೆ ಈ ದೇಹದಲ್ಲಿ ಮಾಡಿರುವಂತಹ ಕರ್ಮ ಸಿದ್ಧಾಂತಗಳು, ಇದೆಲ್ಲವೂ ಕೂಡ 3 ರೀತಿ ಕರ್ಮಗಳು ಇಡೀ ಮನುಷ್ಯನ ಜೀವನವನ್ನು ಮೂಲವಾಗಿ ಆಳುತ್ತೆ. ಈಗ ಈ 3 ಕರ್ಮ ಸಿದ್ಧಾಂತಗಳು ಯಾವ ರೀತಿ ಅಂದರೆ ಸಮುದ್ರದ ಪಯಣ ಇದ್ದಂಗೆ. ಸಮುದ್ರದಲ್ಲಿ ನಾವು ಪಯಣಿಸಬೇಕಾದ್ರೆ ನಮಗೆ ದೋಣಿ ಬೇಕೇ ಬೇಕು. ಆ ದೋಣಿ 3 ರೀತಿ ಕರ್ಮಗಳಿಂದ ರೆಡಿಯಾಗಿರುತ್ತೆ. ಗತ ಜನ್ಮದ್ದು, ಪೂರ್ವ ಜನ್ಮದ್ದು, ಈ ದೇಹದಲ್ಲಿ ಮಾಡಿರುವಂಥ ಕರ್ಮಗಳು. ಈಗ ಈ ದೋಣಿಯನ್ನು ಸಾಗಿಸೋದಕ್ಕೆ ನಮಗೆ ಊರುಗೋಲು ಬೇಕು. ಅಂದರೆ 2 ಕಡ್ಡಿ, ಊರುಗೋಲು ಅಂದರೆ ಅದನ್ನು ತಳ್ಳೋದಕ್ಕೆ ಉಪಯೋಗಿಸ್ತಾರೆ. ಸೊ ಕೆಲವೊಂದು ದೋಣಿಲಿ 2 ಇರುತ್ತೆ, ಕೆಲವೊಂದು ದೋಣಿಲಿ 1 ಇರುತ್ತೆ. 1ರಲ್ಲಿ ಓಡಿಸ್ಬೋದು, 2ರಲ್ಲಿ ಓಡಿಸ್ಬೋದು. ಇದು ಬುದ್ಧಿ ಮತ್ತು ಜ್ಞಾನ ಅನ್ನೋ ಊರುಗೋಲನ್ನು ಇಟ್ಕೊಂಡು ನಾವು ಜೀವನವನ್ನು ಸಾಗಿಸ್ಬೇಕು. ಸಮುದ್ರದ ಪ್ರಯಾಣ ಅಷ್ಟು ಸುಲಭನಾ? ಸುನಾಮಿ ಬರುತ್ತೆ, ಚಂಡಮಾರುತ ಬರುತ್ತೆ, ಬಿರುಗಾಳಿ ಬರುತ್ತೆ, ಜ್ವಾಲಾಮುಖಿ ಬರುತ್ತೆ, ವಿಷಜಂತುಗಳಿರ್ತವೆ, ವೇಲ್ ಬರುತ್ತೆ, ಸೊ ಶಾರ್ಕ್ ಬರುತ್ತೆ. ಎಲ್ಲಿ ನಾವು ಮುಳುಗ್ಬಿಡ್ತಿರೋ ಅನ್ನೋ ಭಯ ಸಮುದ್ರದಲ್ಲಿ ಬಹಳ ಸಮುದ್ರ ನೋಡಿದ್ರೇ ಕೆಲವರು ಭಯ ಬೀಳ್ತಾರೆ. ಅದೇ ರೀತಿ ಎಷ್ಟು ವಿಶಾಲವಾಗಿದೆಯೋ ಸಮುದ್ರ, ಆ ರೀತಿ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ಈ 3 ರೀತಿಯ ಕರ್ಮಗಳು ನಮ್ಮನ್ನು ಜೀವನ ಪರ್ಯಂತ ಸಾಗಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಹಲವಾರು ಏಳು ಬೀಳುಗಳಿರ್ತವೆ. ಯಾರಿಗೆ ಈ ದೋಣಿಯನ್ನು ಚಲಾವಣೆ ಮಾಡೋದಕ್ಕೆ ಬರುತ್ತೆ, ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ, ಸ್ಪೆಷಲಿಸ್ಟ್ ಆಗಿರ್ತಾನೆ, ಆತ ನಿರಂತರವಾಗಿ ಒಂದು ದ್ವೀಪವನ್ನು ಹೋಗಿ ಸೇರ್ತಾನೆ. ಅಂದರೆ ನಮ್ಮ ಬದುಕನ್ನು ನಾವು ಅಂತ್ಯಗೊಳಿಸ್ತೀರಿ ವಯಸ್ಸಾದ ನಂತರ. ನ್ಯಾಚುರಲ್ ಡೆತ್, ಸಹಜವಾಗಿ ಸಾವು ಬಂದಾಗ ನ್ಯಾಚುರಲ್ ಡೆತ್ ಅಂತಾರೆ. ಅದರ ಮಧ್ಯದಲ್ಲೇ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೆಲವರು ವಿಷ ಕುಡಿತಾರೆ, ಕೆಲವರು ಸೂಟ್ ಮಾಡ್ಕೊಳ್ತಾರೆ, ಮತ್ತು ಕೆಲವರು ನಿಸರ್ಗದತ್ತವಾದಂತಹ ಕೆಲವೊಂದು ಅಡೆಚಣೆಗಳು ಉಂಟಾಗುತ್ತೆ. ಈಗ ಸುನಾಮಿ ಬಂದು ಅವ್ರು ಯಾರು ಸತ್ತಂತವ್ರು ಸೂಸೈಡ್ ಮಾಡ್ಕೊಳ್ಳಿಲ್ಲ, ಆ ಒಂದು ನಿಸರ್ಗದತ್ತವಾದ ಘಟನೆಗೆ ಒಳಪಟ್ಟು ಅವರೆಲ್ಲ ತೀರ್ಕೊಂಡ್ರು. ಈಗ ಕರ್ಮದ ಬಗ್ಗೆ ನಿಮಗೊಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಗತ ಜನ್ಮದ ಕರ್ಮ ಅಂತಂದರೆ ಯಾವ ರೀತಿ ಏನು, ಅದನ್ನು ನಾವು ಶಾರೀರಿಕವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ರೀತಿ ಮನುಷ್ಯ 6 ಸ್ತರಗಳಲ್ಲಿ ಜೀವಿಸ್ತಾನೆ. ಈ 6 ಸ್ತರಗಳಲ್ಲಿ ದೇಹ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ. ಮನಸ್ಸು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಆಲೋಚನೆಗಳ ಗುಚ್ಛ. ಮನಸ್ಸಿನ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಈಗ ಕರ್ಮದ ಬಗ್ಗೆ ತಿಳಿಸ್ತೀನಿ. ಈ 3 ವಿಚಾರಗಳು 6 ಸ್ತರದಲ್ಲಿ ಬದುಕುವಂಥದ್ದನ್ನು ನೀವು ಸಂಕ್ಷಿಪ್ತವಾಗಿ ನಾನು ಹೇಳೋದನ್ನು ಆಲಿಸಿ ಎಲ್ಲವೂ ನಿಮಗೆ ಬಿಡಿಯಾಗಿ ಉದಾಹರಣೆ ಮೂಲಕ ಕೊಡ್ತೀನಿ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂದರೆ ಇದು, ಸೂಕ್ಷ್ಮ ಶರೀರ ಅಂದರೆ ನಮ್ಮ ದೇಹದ ಹೊರಗಡೆ ಒಂದು ಎನರ್ಜೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ದೇಹದ ಮೂಲಕ ಪ್ರಭಾವವನ್ನು ತೋರಿಸುತ್ತೆ, ಇಂಪ್ಯಾಕ್ಟ್ ಬೀಳುತ್ತೆ. ಯಾವ ರೀತಿ? ಯಾರಿಗೋ ಕುತ್ತಿಗೆ ನೋವು ಅಂತಾರೆ, ಸೊಂಟ ನೋವು ಅಂತಾರೆ, ಮಂಡಿ ನೋವು ಅಂತಾರೆ. ಹೇಗೆ ಬರುತ್ತೆ ಕುತ್ತಿಗೆ ನೋವು? ಏನಾದರೂ ಭಾರ ಎತ್ತಿದ್ರೆ ಬರುತ್ತೆ, ಯಾರಾದರೂ ಒಡೆದಿದ್ರೆ ಬರುತ್ತೆ, ಅಥವಾ ಮಲಗಬೇಕಾದ್ರೆ ನಾವು ಹೆಂಗೆಂಗೋ ವಿಚಿತ್ರವಾಗಿ ಮಲಗಿಬಿಟ್ಟಿರ್ತೀರಿ, ಆ ರೀತಿ ಬರುತ್ತೆ. ಹೆಚ್ಚಾಗಿ ಕೆಲಸ ಮಾಡಿದರೆ ಬರುತ್ತೆ. ಆದರೆ ಭಾರ ಎತ್ತಿಲ್ಲ, ಯಾರೂ ಒಡೆದಿಲ್ಲ, ಅವನೆಲ್ಲೂ ಬಿದ್ದಿಲ್ಲ, ಸಹಜವಾಗಿ ದಿನನಿತ್ಯ ಮಲಗೋ ರೀತಿಯೇ ಮಲಗಿರ್ತಾನೆ, ಆದರೂ ಕುತ್ತಿಗೆ ನೋವು ಹೇಗೆ ಬರುತ್ತೆ ಅಂದರೆ ಅದು ಸೂಕ್ಷ್ಮ ಶರೀರದಲ್ಲಿ ಬ್ಲಾಕೇಜಸ್ ಆಗಿರುತ್ತೆ. ಅದು ನಮಗೆ ಶಾರೀರಿಕವಾಗಿ ಎಲ್ಲವನ್ನು ತೋರ್ಪಡಿಸ್ತಾ ಇರುತ್ತೆ. ಆದ್ದರಿಂದ ಆ ಸೂಕ್ಷ್ಮ ಶರೀರವನ್ನು ನಾವು ಪ್ರಭಾವಳಿ ಅಂತ ಬೇಕಾದರೆ ನೀವು ಇದನ್ನು ಸೂಕ್ಷ್ಮ ಶರೀರವನ್ನು ಕರ್ಕೊಳ್ಬಹುದು. ಇನ್ನು ಕಾರಣ ಶರೀರ ಅಂತಂದರೆ ಗತ ಜನ್ಮದ್ದು, ಪೂರ್ವ ಜನ್ಮದ್ದು, ಈ ದೇಹದಲ್ಲಿ ಮಾಡಿರುವಂತಹ ಕರ್ಮದಿಂದ ಉಂಟಾದಂಥ ಮತ್ತೊಂದು ಲೇಯರ್, ಇನ್ನೊಂದು ಹಂತ ಅಥವಾ ಇನ್ನೊಂದು ಪದರ ಅಂತ ಬೇಕಾದರೂ ನೀವು ಅದನ್ನು ಕರ್ಕೊಳ್ಬಹುದು. ಈಗ ಈ 3 ರೀತಿಯಲ್ಲಿ ನಾವು ಕರ್ಮಗಳನ್ನು ಅನುಭವಿಸ್ತಾ ಇರ್ತೀರಿ. ಕೆಲವರಿಗೆ ಸೂಕ್ಷ್ಮ, ಸ್ಥೂಲ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಏನೇನು ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ತೊಂದರೆಗಳು ಬರ್ತವೆ, ಅಡೆತಡೆಗಳು ಬರ್ತವೆ,
ಕುಂದುಕೊರತೆಗಳು ಬರ್ತವೆ, ಕೆಲವೊಂದು ರೋಗಗಳು ಕಾಯಿಲೆಗಳು ಕೂಡ ಬರ್ತವೆ. ಆ ಕಾಯಿಲೆಯಲ್ಲಿ ದೈಹಿಕವಾದಂತಹ ಕಾಯಿಲೆ, ಮಾನಸಿಕವಾದಂತಹ ಕಾಯಿಲೆ, ಆತ್ಮಿಕವಾದಂತಹ ಕಾಯಿಲೆ ಪ್ಲಸ್ ಸಮಸ್ಯೆಗಳು ಇದೆಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಕೇವಲ ಸ್ಥೂಲ ಶರೀರ ಮಾತ್ರವೇ ಕಾರಣವಾಗಿರೋದಿಲ್ಲ, ಸೂಕ್ಷ್ಮ ಶರೀರವೂ ಕಾರಣವಾಗಿರುತ್ತೆ, ಕಾರಣ ಶರೀರ ಕೂಡ ಕಾರಣವಾಗಿರುತ್ತೆ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು, ಸ್ಥೂಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೇಹಕ್ಕೆ ಸಂಬಂಧಪಟ್ಟರೆ ಡಾಕ್ಟರ್ ಅದನ್ನು ವಾಸಿ ಮಾಡ್ತಾರೆ. ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಾಯಿಲೆಗಳನ್ನು ಡಾಕ್ಟ್ರು ಏನೇ ಮಾಡಿದ್ರು ಖಂಡಿತವಾಗ್ಲೂ ವಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗ ಕರ್ಮ ಅಂದರೆ ಏನು ಅಂತಂದರೆ, ಮನುಷ್ಯ ಹುಟ್ಟಿದಾಗಲಿಂದ ಸಾಯುವವರೆಗೂ ಏನೇನೆಲ್ಲ ಅವನು ಚಟುವಟಿಕೆಗಳನ್ನು, ಚಲನವಲನಗಳನ್ನು ಮಾಡ್ತಾನೆ, ಕ್ರಿಯೆಗಳನ್ನು, ಕರ್ಮಗಳನ್ನು, ಕೆಲಸಗಳನ್ನು ಮಾಡ್ತಾನೆ, ಇದೆಲ್ಲವೂ ಕೂಡ ಕರ್ಮನೇ. ಅದರಲ್ಲೂ ಮೂಲವಾಗಿ ಕರ್ಮ ಸಿದ್ಧಾಂತ ಅನ್ವಯವಾಗೋದು ಯಾವಾಗ ಅಂತಂದರೆ, ನೀವೆಲ್ಲ ಕೇಳಿರ್ತೀರ ಮಕ್ಕಳು ದೇವ್ರ ಸಮಾನ ಅಂತ. ಮಕ್ಕಳು ದೇವ್ರ ಸಮಾನ ಅಂದರೆ ಏನು? ಎಲ್ಲಿವರೆಗೂ ದೇವರು ಮಕ್ಕಳು? ಹೆಣ್ಣು ಋತುಮತಿ ಆಗ್ತಾಳಲ್ಲ ಅಲ್ಲಿವರೆಗೂ ಮಕ್ಕಳು ದೇವ್ರ ಸಮಾನ ಅಂತ ಕರೀತಾರೆ. ಒಮ್ಮೆ ಋತುಮತಿ ಆದಾಗಲಿಂದ ಹೇಗೆ ನಮಗೆ 18 ವರ್ಷ ಆದರೆ ಆಧಾರ್ ಕಾರ್ಡ್, ವೋಟ್ ಲಿಸ್ಟ್ ಕಾರ್ಡ್ ಬರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಬಹುದು, ಅದೇ ರೀತಿ ಕರ್ಮ ಸಿದ್ಧಾಂತಗಳು ನಮಗೆ ಗತ ಜನ್ಮದಿಂದ ಬಂದಿರುತ್ತೆ, ಪೂರ್ವಜರಿಂದ ಬಂದಿರುತ್ತೆ. ಈ ದೇಹದಲ್ಲಿ ಇನ್ನೂ ಕರ್ಮಗಳು ಸ್ಟಾರ್ಟ್ ಆಗಿಲ್ಲ, ಮಕ್ಕಳು ದೇವ್ರ ಸಮಾನ ಅನ್ನೋದರಿಂದ ಈಗ ಶುರುವಾಯಿತು. ಹೆಣ್ಣು ಋತುಮತಿ ಆದ ನಂತರ ಇನ್ನು ಕಡೆ ಉಸಿರಿನವರೆಗೂ ಈ ದೇಹದಲ್ಲಿ ಈ ಕರ್ಮ ಸಿದ್ಧಾಂತಗಳು ಶುರುವಾಗ್ತವೆ. ಈಗ ಅವಳು ಏನೇನು ಪಾಪಕರ್ಮಗಳನ್ನು ಮಾಡ್ತಾಳೆ, ಒಂದು ಅಕೌಂಟ್ಗೆ ಹೋಗುತ್ತೆ, ಪುಣ್ಯಕರ್ಮಗಳು ಮಾಡೋದನ್ನು ಇನ್ನೊಂದು ಅಕೌಂಟ್ಗೆ ಹೋಗುತ್ತೆ. ಈ ರೀತಿ ಪಾಪಕರ್ಮ ಪುಣ್ಯಕರ್ಮಗಳು ಹೋಗ್ತಾ ಇರ್ತದೆ. ಇದು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಆ ಥರ 7 ತಲೆಮಾರಿಗೂ ಮುಂದೆ ಮುಂದೆ ಸಾಕ್ತಾನೆ ಇರುತ್ತೆ. ಕೆಲವರಿಗೆ ಈ ದೇಹದಲ್ಲಿ ಏನೂ ಪಾಪಕರ್ಮಗಳನ್ನು ಮಾಡಿಲ್ಲ. ಮತ್ತೊಂದು ವಿಚಾರ ತಿಳಿಸ್ಬಿಡ್ತೀನಿ ನಿಮಗೆ. ಹೆಣ್ಣು ಮಕ್ಕಳು ಋತುಮತಿ ಆದಾಗ ಪಾಪಕರ್ಮ ಸ್ಟಾರ್ಟ್ ಆಗುತ್ತೆ, ಕರ್ಮ ಸಿದ್ಧಾಂತ. ಗಂಡು ಮಕ್ಕಳು ಯಾವಾಗ ಆಗ್ತಾರೆ ಅಂತಂದರೆ, ಅವರು ಕೂಡ ಹೆಣ್ಣು ಮಕ್ಕಳು ದೊಡ್ಡವರಾಗೋ ರೀತಿಯಲ್ಲಿ ಅವರು ದೊಡ್ಡವರಾಗ್ತಾರೆ. ಯಾವ ರೀತಿ ದೊಡ್ಡವರಾಗ್ತಾರೆ? ವೀರ್ಯವನ್ನು ಸ್ಖಲಿಸೋದ್ರ ಮೂಲಕ ಅವರು ಕೂಡ ದೊಡ್ಡವರಾಗ್ತಾರೆ. ಆಗ ಮೊಟ್ಟ ಮೊದಲ ಬಾರಿ ವೀರ್ಯಸ್ಖಲನ ಮಾಡಿದಾಗ ಅವರು ಪಾಪಕರ್ಮಕ್ಕೆ, ಅಂದರೆ ಅಲ್ಲಿಂದ ಶುರುವಾಗುತ್ತೆ ಕರ್ಮ ಸಿದ್ಧಾಂತಗಳು. ಈ ರೀತಿ ಗತ ಜನ್ಮದ ಕರ್ಮ, ಪೂರ್ವಜರಿಂದ ಬಂದಂತಹ ಕರ್ಮ, ನಮ್ಮ ಈ ದೇಹದಲ್ಲಿ ಮಾಡಿರುವಂಥ ಕರ್ಮಗಳು ಶುರುವಾಗ್ತವೆ. ಇಲ್ಲಿ ಅದಕ್ಕೆ ಯಾವುದು ತೂಗು ಮಾಪನ ಇಲ್ಲವೇ ಇಲ್ಲ ಕರ್ಮ ಸಿದ್ಧಾಂತಗಳಿಗೆ. ಅಂದರೆ ಸ್ಥೂಲವಾಗಿ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ, ಸೂಕ್ಷ್ಮವಾಗಿ ಕಂಡುಹಿಡಿಯೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಹೇಗೆ ಸೂಕ್ಷ್ಮವಾಗಿ ಕಂಡುಹಿಡಿಯೋದು ಅಂದರೆ, ಈಗ ನಾನು ನಿಮಗೆ ತೋಳ ಮೇಲೆ ಒಂದು ಏಟು ಹೊಡಿತೀನಿ, ನೋವ್ತಾ ಇದೆ ಅಂತ ಕರೀದು, ನೋವು ತೋರಿಸಿ ಅಂದರೆ ಹೇಗೆ ತೋರಿಸ್ತೀರಾ? ತೋರಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಳಗಡೆ ನಿಮಗೆ ನೋಯ್ತಾ ಇರೋದು ನಿಜ. ನೀವೇನಾದರೂ ಹತ್ತಿರ ಕಣ್ಣೀರು ಬಂದರೆ ಆತನಿಗೆ ನೋವಾಗಿದೆ ಅಂತ ನಾವು ತಿಳ್ಕೊಳ್ಬಹುದೇ ಅಷ್ಟೇ ಹೊರತು ಆ ನೋವನ್ನು ಯಾರು ನೋಡ್ಸೋದಕ್ಕಾಗೋದಿಲ್ಲ, ತೋರಿಸೋದಕ್ಕಾಗೋದಿಲ್ಲ. ಸೊ ಅದೇ ರೀತಿ ಕರ್ಮಗಳನ್ನು ನಾವು ಯಾವುದೇ ತಕ್ಕಡಿಲಾಕಿ ಅಳೆಯೋದಕ್ಕಾಗೋದಿಲ್ಲ. ಆದರೂ ಭಾವನಾತ್ಮಕವಾಗಿ ನಾವು ಅದನ್ನು ಫೀಲ್ ಮಾಡಬಹುದು. ಪೂರ್ವಜರು ಮಾಡಿದಂಥದ್ದನ್ನು ನಾವು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಕೂಡ ತೀರಿಸಬೇಕಾಗುತ್ತೆ. ಆದ್ದರಿಂದ ಧಾರ್ಮಿಕವಾಗಿ ನಾವು ಜೀವನವನ್ನು ನಡೆಸಿದಾಗ ಈ ಕರ್ಮ ಸಿದ್ಧಾಂತಗಳಿಂದ ನಾವು ಮುಕ್ತಿ ಹೊಂದೋದಕ್ಕೆ, ಅದನ್ನು ಅರ್ಥ ಮಾಡಿಕೊಂಡು ಪುಣ್ಯಕರ್ಮಗಳನ್ನು ಮಾಡ್ತಾ ಈ ಹಳಬರಿಂದ ಬಂದಂಥ ಕೆಲವೊಂದು ಕರ್ಮಗಳನ್ನು ನಾವು ಕಳ್ಕೊಳ್ತಾ ಮುಂದೆ ಸಾಗಬೇಕು. ಆ ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅದನ್ನೆಲ್ಲ ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ಕರ್ಮಗಳು ಕೇವಲ ಗತ ಜನ್ಮದ್ದು, ಪೂರ್ವ ಜನ್ಮದ್ದು, ಈ ದೇಹದಿಂದ ಮಾಡಿರೋ ಕರ್ಮಗಳು ಇದೇ ಆಳ್ತವೆ ಜೀವನವನ್ನು ಅನ್ನೋದಕ್ಕಿಂತ ಅದರ ಜೊತೆಲಿ ನಮಗೆ ಆಗುವಂತಹ ನಷ್ಟಗಳಿಗೆ ನಮ್ಮ ಅಜ್ಞಾನವೂ ಕೂಡ ಕಾರಣವಾಗ್ತವೆ. ಆದ್ದರಿಂದ ಧರ್ಮ ಮತ್ತು ಕರ್ಮ ಇವೆರಡರ ಸಂಯೋಗ ಅಥವಾ ಸಹಯೋಗ ಅಂತ ಬೇಕಾದ್ರೂ ನೀವು ಕರ್ಕೊಳ್ಬಹುದು. ಇದೆರಡನ್ನು ನೀವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡ್ರೆ ಅದ್ರ ಜೊತೆ ಬದುಕೋದಕ್ಕೆ, ಅತ್ಯದ್ಭುತವಾಗಿ ಸಾಗೋದಕ್ಕೆ, ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ, ನಿರ್ಮಿಸ್ಕೊಳ್ಳೋದಕ್ಕೆ, ಸೃಷ್ಟಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ.